ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ನಾನು ಮೈಸೂರು ಲೈಟಿಂಗ್ಸ್ನ ತೋರಿಸ್ತೀನಿ ನಿಮಗೆ. ಎಲ್ಲರೂ ಪಾಪ ಬಂದು ನೋಡೋದಕ್ಕಾಗಲ್ವಲ್ಲ, ಹಾಗಾಗಿ ವಿಡಿಯೋ ಮುಖಾಂತರನಾದರೂ ತೋರಿಸೋಣ ಅಂತ ತೋರಿಸ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ನಾನು. ಇದು ಹುಣಸೂರು ರೋಡ್ ನೋಡಿ. ಹುಣಸೂರು ರೋಡಿಂದ ನಾವು ಹೋಗಿ ಕಲಾಮಂದಿರ ಹತ್ರ ಗೌರ್ಮೆಂಟ್ ಬಿಲ್ಡಿಂಗ್ ಯಾವುದಿದೆ ಎಲ್ಲದಕ್ಕೂ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಇದು ಕಲಾಮಂದಿರ. ಎಲ್ಲರ ಕೈಯಲ್ಲೂ ಫೋನೇ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಲೈಟಿಂಗ್ ಅಷ್ಟು ಚೆನ್ನಾಗಿದೆ. ಕೆಲವು ರೋಡಲ್ಲಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ, ಕೆಲವು ರೋಡು ನಾರ್ಮಲಾಗಿ ಹಾಕಿದ್ದಾರೆ. ಬಟ್ ಹೋದಷ್ಟಕ್ಕಿಂತ ಏನು ಈ ವರ್ಷ ಚೆನ್ನಾಗಿದೆ ಅಂತ ಏನು ಹೇಳೋಕ್ಕಾಗಲ್ಲ ನೋಡಿ. ಇದೊಂದು ಚೆನ್ನಾಗಿದೆ. ಇದು ಯೂನಿವರ್ಸಿಟಿ ನೋಡಿ. ಇಲ್ಲಿಂದ ಮುಂದೆ ಹೋದರೆ ಹಾಗೆಯೇ ಇಲ್ಲಿ ಒಂದು ಸರ್ಕಲ್ ಇದೆ. ಸರ್ಕಲಲ್ಲಿ ಈ ಥರ ಲೈಟಿಂಗ್ಸ್ ಮಾಡಿದ್ದಾರೆ. ರೈಟ್ ಹೋದರೆ ಸರಸ್ವತಿಪುರಂ ಹೋಗುತ್ತೆ ನೋಡಿ. ಇಲ್ಲೂ ಚೆನ್ನಾಗಿದೆ. ಅಲ್ಲಿ ಪರ್ಪಲಿಶ್ ಇತ್ತು, ಇದು ಪಿಂಕಿಶ್ ಇದೆ. ಸ್ವಲ್ಪ ಚೆನ್ನಾಗಿದೆ. ಇದು ಯಾಕೆ ಅಂತಂದರೆ ಇಲ್ಲಿ ಆಹಾರ ಮೇಳ ನಡೀತಿದೆ, ಹಾಗಾಗಿ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ ಲೈಟಿಂಗ್ಸು ನೋಡಿ. ಇದೆ ಮಹಾರಾಜ ಗ್ರೌಂಡು. ರೈಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಪೊಲೀಸವರು, ವೆಹಿಕಲ್ ಪಾರ್ಕಿಂಗ್ ಎಲ್ಲ. ಅದೇನೇ ಮಹಾರಾಜ ಗ್ರೌಂಡು. ಇಲ್ಲೇ ನಿಮಗೆ ಆಹಾರ ಮೇಳ ಆಗ್ತಾ ಇರೋದು. ತುಂಬ ಜನ ಇದ್ದರು ಆಹಾರ ಮೇಳದಲ್ಲಿ. ನಾವೇನು ಹೋಗೋದಕ್ಕೆ ಹೋಗಲಿಲ್ಲ, ಯಾಕೆ ಅಂತಂದರೆ ನಾವು ಇವತ್ತು ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಬಂದಿದ್ದಲ್ವ, ಹಾಗಾಗಿ ಹೋಗಲಿಲ್ಲ ಆ ಕಡೆ. ಬೇರೆ ದಿವಸ ಹೋದರೆ ಆಯಿತು ಅಂತ ಹೇಳಿ ಹೋಗಲಿಲ್ಲ ನೋಡಿ. ಇಲ್ಲಿ ತುಂಬ ಜನ ಇದ್ದರು ಒಳಗಡೆ. ಬಟ್ ಇದು ತುಂಬ ದೊಡ್ಡ ಗ್ರೌಂಡು. ಅಲ್ಲಿಂದ ನೆಕ್ಸ್ಟ್ ಮೂವ್ ಆದ ತಕ್ಷಣ ಇದೊಂದು ಸರ್ಕಲ್ ಇದೆ. ಇದಂತೂ ತುಂಬ ಖುಷಿ ಆಯಿತು ನನಗೆ. ಯಾಕೆ ಅಂದರೆ ಇಲ್ಲಿ ರಾಜ್ಕುಮಾರ್ ಅವ್ರದ್ದು, ಅಂಬರೀಷ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಭಾರತಿ ಅವ್ರದ್ದು, ಕಲ್ಪನಾ ಅವ್ರದ್ದು, ಮತ್ತು ಇನ್ನೂ ತುಂಬ ಜನಂದು ನಮ್ಮ ಫಿಲ್ಮ್ ಆ್ಯಕ್ಟ್ರುಗಳ್ದೆಲ್ಲರದ್ದು ಫೋಟೋಸ್ನ ಹೈಲೈಟ್ ಮಾಡಿದರು. ಅಲ್ಲಿಂದ ಮುಂದೆ ಹೋದರೆ ಈ ರೋಡು ತುಂಬ ಕೋರ್ಟ್ ರೋಡ್ ಇದೆ ಆ್ಯಕ್ಚುಲಿ. ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಮುಂದೆ ಸರ್ಕಲಲ್ಲಿ ನೋಡಿ ಅಂಬಾರಿ ಬಸ್ ಹೋಗ್ತಾ ಇದೆ. ಇದು ಅಂಬಾರಿ ಬಸ್ಸಲ್ಲಿ ಮೇಲ್ಗಡೆ ಹೋಗೋರಿಗೆ 500 ರುಪೀಸು, ಕೆಳಗಡೆ ಕೂತೋರಿಗೆ 300. ಯಾಕೆಂದರೆ ಕೆಳಗಡೆ ಕೂತ್ರೆ ಏನೋ ಕಾಣೋದೇ ಇಲ್ಲ, ಮೇಲ್ಗಡೆನೇ ಹತ್ತಬೇಕು ನೋಡಿ. ಇದೊಂದು ಚೆನ್ನಾಗಿದೆ ಲೈಟಿಂಗ್ಸ್. ನನಗೆ ಯಾವ್ಯಾವ ಸರ್ಕಲು ಅಂತ ನಿಜ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ ಹೇಳಿಲ್ಲ ಅಂತ ಹೇಳ್ಕೊಂಡು. ನನಗೆ ಗೊತ್ತಾಗಿರೋದನ್ನ ನಾನು ಹೇಳ್ತೀನಿ ನೋಡಿ. ಇಲ್ಲಿಂದ ಮೂವ್ ಆದರೆ ಮುಂದೆ ಇಲ್ಲೂ 2 ಶೇಡಿಂಗ್. ಇದು ಡಬಲ್ ರೋಡ್ ಅನಿಸುತ್ತೆ, ಐ ಥಿಂಕ್ ರಾಮಸ್ವಾಮಿ ಸರ್ಕಲ್ ಅಂತ ಹೇಳ್ತಾರೆ, ಅದು ಅನಿಸುತ್ತೆ. ಇಲ್ಲಿ ನೋಡಿ ಚೆನ್ನಾಗಿತ್ತು. ಬಟ್ ಟ್ರಾಫಿಕ್ಕು ತುಂಬಾ ನೋಡಿ. ಇಲ್ಲಿ ಒಂದೊಂದು ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಇತ್ತು ಟ್ರಾಫಿಕ್ಕು. ಬೆಂಗಳೂರಲ್ಲಿ ಓಡಾಡೋ ಹಂಗೆ ಆಗ್ಬಿಡ್ತು ನೋಡಿ. ಇಲ್ಲಿ ಬಸ್ಗಳು ನೋಡಿ ಎಷ್ಟು ಲೈನಾಗಿ ನಿಂತಿದೆ. ಎಲ್ಲದರಲ್ಲೂ ಬಸ್ ಜನ ಇದ್ದರು. ಕೆಳಗಡೆ ಏನು ಜನ ಇರಲಿಲ್ಲ, ಮೇಲ್ಗಡೆ ಜನ ಇದ್ದರು. ಇದು ಆನ್ಲೈನ್ ಮುಖಾಂತರನೂ ಬುಕ್ ಮಾಡ್ಕೋಬೋದು. ನೀವು ಕೂಡ ಹಾಗೇ ಟಿಕೆಟ್ ತೊಗೊಂಡು ಹತ್ಕೋಬೋದು ಆ ಥರ. ಇದು ಮೈಸೂರು ದಸರಾ ಟೈಮಲ್ಲಿ ಬಸ್ಸು ಜಾಸ್ತಿ ಓಡಾಡುತ್ತೆ, ಬೇರೆ ಟೈಮಲ್ಲಿ ಏನು ಓಡಾಡಲ್ಲ. ಶನಿವಾರ ಭಾನುವಾರ ಸ್ವಲ್ಪ ಓಡಾಡುತ್ತೆ ಅನಿಸುತ್ತೆ. ಅರಮನೆ ಲೈಟಿಂಗ್ಸ್ ಹಾಕಿರ್ತಾರಲ್ವ, ಹಾಗಾಗಿ ನೋಡಿ. ಇದು ಗೌರ್ಮೆಂಟ್ ಬಿಲ್ಡಿಂಗ್, ಎಲ್ಲದಕ್ಕೂ ಹೈಲೈಟ್ ಮಾಡಿರ್ತಾರೆ. ಇದೊಂದು ಸರ್ಕಲಲ್ಲಿ ಇಲ್ಲಿ ನಮ್ಮದು ರಾಷ್ಟ್ರಕವಿಗಳಿದ್ದಾರಲ್ಲ, ಕುವೆಂಪು ಅವರು, ದ ರಾ ಬೇಂದ್ರೆಯವರು, ಮತ್ತು ಎಲ್ರದ್ದು ಫೋಟೋ ಹಾಕಿ ಹೈಲೈಟ್ ಮಾಡಿದ್ದಾರೆ ರೆಡ್ ಮತ್ತು ಯೆಲ್ಲೋ ಕಲರಿಂದ. ಯಾಕೆ ನಮ್ಮ ಇಲ್ಲಿಂದ ಒಂದು ಸ್ಟ್ಯಾಚ್ಯೂ ಇದೆ. ಸ್ಟ್ಯಾಚ್ಯೂಯಿಂದ ಮುಂದೆ ಹೋದರೆ ಹಾಗೆ ನೋಡಿ ಅಂಬಾರಿ ಬಸ್ ಹೋಗ್ತಾ ಇದೆ. ಇಲ್ಲೂ ಚೆನ್ನಾಗಿದೆ. ಇಲ್ಲಿ ರಾಜರದ್ದು, ಮನೆತನದವ್ರದ್ದು ಎಲ್ಲರದ್ದು ಫೋಟೋಗಳು ಹಾಕಿ ಆನೆ, ಅಂಬಾರಿ ಎಲ್ಲದನ್ನು ಸುತ್ತ ಒಂದೊಂದು ಕಡೆ ಕಾರ್ನರ್ಗೆ ನೋಡಿ. ಇಲ್ಲಿ ಆನೆ, ಅಂಬಾರಿ ಹೊತ್ತಿರೋ ಆನೆದು, ಆಮೇಲೆ ಜಯಚಾಮರಾಜ ಒಡೆಯವ್ರ ಫೋಟೋ, ಆಮೇಲೆ ಪ್ರತಿಯೊಂದು ರಾಜರದ್ದು ಮನೆತನದ್ದು ನೋಡಿ ಇಲ್ಲಿ ಹಾಕಿದ್ದಾರೆ. ಎಲ್ಲರದ್ದೂ ಹೈಲೈಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೃಷ್ಣರಾಜ ಒಡೆಯರು ಎಲ್ಲರದ್ದು, ಪ್ರತಿಯೊಬ್ಬರು ರಾಜಮನೆತನದಲ್ಲಿ ಯಾರ್ಯಾರು ಇದುವರೆಗೂ ದಸರಾ ನಡೆಸ್ಕೊಬಂದಿದ್ದಾರೆ ಪ್ರತಿಯೊಬ್ಬರದ್ದು ಹಾಕಿದ್ದಾರೆ. ಈ ಟ್ರಾಫಿಕಲ್ಲಿ ಟಾಂಗಾ ಗಾಡೀಲಿ ಹೋಗೋದೇ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ನಾನು ಒಂದ್ಸತಿ ಟ್ರೈ ಮಾಡಬೇಕು, ಯಾವತ್ತೂ ಹೋಗಿಲ್ಲ, ಹೋಗಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಹೋದರೆ ಅರಮನೆ ಹತ್ರ ಬಿಡೋದೇ ಇಲ್ಲ ಯಾರೂ ನೋಡಿ. ಇಲ್ಲಿ ಮೇಲ್ಗಡೆ ಸುಸ್ವಾಗತ ಅಂತ ಕಾಣ್ತಿದೆ, ಚಾಮುಂಡಿ ಬೆಟ್ಟ. ಈ ಸುಸ್ವಾಗತ ಮತ್ತು ವೆಲ್ಕಮ್ ಅನ್ನೋದು ನಮ್ಮ ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಂದ ಎಕ್ಸಿಬಿಷನ್ ಗ್ರೌಂಡ್ ಕಡೆ ಹೋದ್ವಿ. ಅಲ್ಲಿ ನೋಡಿ ಆಟ ಆಡೋದೆಲ್ಲ ಆಟ ಆಡ್ತಾಯಿದ್ರು. ಇಲ್ಲೇನು ರೋಡ್ಗೇನು ಅಷ್ಟೊಂದು ಚೆನ್ನಾಗಿ ಏನು ಲೈಟ್ ಹಾಕಿರಲಿಲ್ಲ, ಹಾಗಾಗಿ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಆ ಕಡೆ ಹೈಲೈಟ್ ಇದು ನೋಡಿ ಆರ್ಗೇಟು. ಇಲ್ಲಿ ನೋಡಿ ರೋಡೇ ಬ್ಲಾಕ್ ಮಾಡಿದ್ದಾರೆ. ಇದು ಅರಮನೆಗೆ ಹೋಗೋ ರೋಡು. ಅಲ್ಲಿ ರೋಡೇ ವೆಹಿಕಲ್ಲೇ ಬಿಡಲ್ಲ. ಈ ಸರ್ಕಲಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು. ಇಲ್ಲಿಂದ ಸ್ಟ್ರೈಟು ಅರಮನೆಗೆ ಹೋಗೋ ರೋಡ್ ಇದು. ಆ ಕಡೆ ಹೋದರೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಅರಮನೆಗೆ ಹೋಗುತ್ತೆ. ಆ ಕಡೆಯಿಂದ ಬರೋ ಬಸ್ಗಳು, ವೆಹಿಕಲ್ಗೆ ಯಾವುದಕ್ಕೂ ಅಲೋ ಇಲ್ಲ. ಇದು ಸುತ್ಕೊಂಡು ಬಂದು ಅರಮನೆ ಹತ್ರ ರೀಚ್ ಆಗಬೇಕು. ಇದು ಒಂದು ಗೇಟ್ ಅಷ್ಟೇ ಅರಮನೆ ಹತ್ರ ಹೋಗೋದಕ್ಕೆ ಇದು ಮಾಡಿದ್ದಾರೆ. ಈ ಸರ್ಕಲಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಜನನೂ ಕೂಡ ಇದ್ದರು ಅರಮನೆ ಹತ್ರ. ಈ ಪಾರ್ಕಿಂಗ್ ಅಂತೂ ಎಲ್ಲೂ ಇಲ್ಲ. 2 ಕಿಲೋಮೀಟ್ರ್ ಹಿಂದೆ ಪಾರ್ಕಿಂಗ್ ಮಾಡಿ ಮುಂದೆ ಹೋಗಿ ನೋಡಬೇಕಿತ್ತು. ಬಟ್ ನಮ್ಮ ಮಗು ಇರೋದ್ರಿಂದ ಪಾರ್ಕಿಂಗ್ ಎಲ್ಲ ಮಾಡೋದು ತುಂಬ ಕಷ್ಟ ಅಂತ ಅನಿಸ್ತು ನಮಗೆ. ಬಟ್ ವರ್ಷ ನೋಡ್ತಾ ಇರ್ತೀವಲ್ವ, ಹೊಸ್ದಾಗಿ ಬಂದಿರೋರು ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಾಗೆ ನಾವು ಹೋದ್ವಿ.
ನೆಕ್ಸ್ಟು ಇದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಸರ್ಕಲ್ ಇದೆಯಲ್ವ ಅದು. ಇಲ್ಲಿ ಒಂದು ಹೈಲೈಟ್ ಅಂತಂದರೆ ಅರಸು ರೋಡು ಸಖತ್ತಾಗಿದೆ. ಆ ಲೈಟಿಂಗ್ಸ್ ಮಾತ್ರ ಅದನ್ನ ಮಾತ್ರ ನೋಡಲೇಬೇಕು. ಯಾರಾದರೂ ಮೈಸೂರವ್ರು ನೋಡ್ತಾ ಇದ್ದರೆ ಅಥವಾ ಹೊರಗಡೆಯವರು ಲೈಟಿಂಗ್ಸ್ ನೋಡೋಕೆ ಬಂದರೆ ಅದನ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಅರಸು ರೋಡ್ ಲೈಟಿಂಗ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ರೋಡನ್ನ ಬ್ಲಾಕ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ ರೋಡಲ್ಲಿ, ನೀವೇ ನೋಡ್ತಾ ಇರ್ಬೋದು. ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ನಾವು ಹೋಗೋದಕ್ಕೂ ಹೋಗಲಿಲ್ಲ. ನೋಡಿ, ಇದು ದೀಪಾಲಂಕಾರ 2024 ಅಂತ ಬರೆದಿದ್ರು. ಇದು ಲೆಫ್ಟ್ ಸೈಡು ಮಾರ್ಕೆಟ್ ಹತ್ರ. ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು. ಯಾಕೆಂದರೆ ಈ ದಸರಾ ಟೈಮಲ್ಲಿ ಪ್ರತಿ ಒಂದು ಜಾಗದಲ್ಲೂ ಫಂಕ್ಷನ್ ನಡೀತಾ ಇರುತ್ತೆ. ಕನ್ನಡ ನಾಡು ನುಡಿ ಬಗ್ಗೆ ಒಂದು ಸ್ವಲ್ಪ ಕಡೆ ಆಗಿರ್ಬೋದು, ಚಲನಚಿತ್ರ ಬಗ್ಗೆ ಸ್ವಲ್ಪ ಕಡೆ ಆಗಿರ್ಬೋದು, ಭಕ್ತಿಗೀತೆ, ಭಾವಗೀತೆ, ಎಲ್ಲ ಕಡೆ ಎಲ್ಲ ಗ್ರೌಂಡಲ್ಲಿ ಆಟಗಳು, ಬುಕ್ಸ್ ಸ್ಟಾಲ್ಗಳು, ಫುಡ್ ಸ್ಟಾಲು, ಎಲ್ಲ ಕಡೆ ಏನಾದರೂ ಒಂದು ಇದೇ ಇರುತ್ತೆ. ಇಲ್ಲ ಖಾಲಿ ಗ್ರೌಂಡ್ ಅಂತೂ ಎಲ್ಲೂ ಇರಲ್ಲ. ಅಲ್ಲಿಂದ ಮುಂದೆ ಹೋದರೆ ನೋಡಿ, ನಾವು ಬೆಂಗಳೂರು ರೋಡ್ ಕಡೆ ಹೋಗ್ತಿದ್ದೀವಿ. ಏನಂದರೆ ದಸರಾ ಹೋಗಿ ಮುಟ್ಟುತ್ತಲ್ವ ಬನ್ನಿ ಮಂಟಪ, ಆ ಕಡೆ ಹೋಗೋಣ ಅಂತ ಹೇಳ್ಕೊಂಡು ಹೋದ್ವಿ. ನೋಡಿ, ಇದು ಕೂಡ ಒಂದು ಸರ್ಕಲ್ ಚೆನ್ನಾಗಿತ್ತು. ಅಲ್ಲಿಗೆ ಹೋಗೋಣ ಅಂತ ಹೋಗೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ನನ್ನ ಮಗ ಕೂಡ ಮಲಗಿಬಿಟ್ಟ. ಹಾಗಾಗಿ ಇನ್ನು ಏನಪ್ಪ ಮಾಡೋದು, ಮಗ ಬೇರೆ ಮಲ್ಕೊಂಡ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಹೋದ್ವಿ. ಸ್ವಲ್ಪ ದೂರ ನೋಡೋಣ ಅಂತ ಹೇಳ್ಕೊಂಡು. ಈ 2 ವೀಲರ್ ಅವರಾದರೆ ಹೇಗೋ ಹೋಗ್ಬೋದು. ಈ ಹಬ್ಬದಲ್ಲಿ ಬೇರೆ 4 ವೀಲರ್ ತೊಗೊಂಬಂದರೆ ಅಂತೂ ಟ್ರಾಫಿಕ್ ತುಂಬ ಜಾಮ್ ಆಗುತ್ತೆ. ನೋಡಿ, ನನ್ನ ಮಗ ಮಲ್ಕೊಂಡೇ ಬಿಟ್ಟ. ಗಾಳಿ ಸಖತ್ತಿತ್ತು. ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ನಾವು ವಾಪಸ್ ಬಂದ್ವಿ. ಆ ಕಡೆ ಹೋಗಲಿಲ್ಲ. ನಾನು ಇನ್ನೊಂದು ದಿವಸ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ, ಇದು ಕೆ ಡಿ ರೋಡು, ಅಂದರೆ ಒಂಟಿಕೊಪ್ಪಲ್ಲಿದು. ನೋಡಿ, ಇದು ಚೆನ್ನಾಗಿದೆ. ಕ್ರೋಮಾ ಹತ್ರ ಇದು DRM ಹಾಸ್ಪಿಟ್ಲು ಉಂಟಲ್ಲ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.